ನನ್ನ ಪ್ರೀತಿಯ ದೇಶಬಾಂಧವರೇ, ನಿಮ್ಮ ಜೊತೆ ಮನ್ ಕಿ ಬಾತ್ನಲ್ಲಿ ಸಂಪರ್ಕ ಸಾಧಿಸುವುದು, ನಿಮ್ಮೆಲ್ಲರಿಂದ ಕಲಿಯುವುದು, ದೇಶದ ಜನರ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳುವುದು ನಿಜವಾಗಿಯೂ ನನಗೆ ಬಹಳ ಆಹ್ಲಾದಕರವಾದ ಅನುಭವವನ್ನು ನೀಡುತ್ತದೆ. ಪರಸ್ಪರ ನಮ್ಮ ಮಾತುಗಳನ್ನು ಹಂಚಿಕೊಳ್ಳುತ್ತಾ, ನಮ್ಮ ಮನ್ ಕಿ ಬಾತ್ ಅನ್ನು ನಡೆಸುತ್ತಾ ನಮಗೆ ತಿಳಿಯಲೇ ಇಲ್ಲ, ಈ ಕಾರ್ಯಕ್ರಮವು 125 ಸಂಚಿಕೆಗಳನ್ನು ಪೂರ್ಣಗೊಳಿಸಿದೆ ಎಂದು. ಇದು ಈ ಕಾರ್ಯಕ್ರಮದ 126ನೇ ಸಂಚಿಕೆಯಾಗಿದೆ ಮತ್ತು ಈ ದಿನದೊಂದಿಗೆ ಕೆಲವು ವಿಶೇಷ ವೈಶಿಷ್ಟ್ಯಗಳು ಸೇರಿಕೊಂಡಿವೆ. ಇಂದು ಭಾರತದ ಇಬ್ಬರು ಮಹಾನ್ ಚೇತನಗಳ ಜಯಂತಿ ಇದೆ. ನಾನು ಮಾತನಾಡುತ್ತಿರುವುದು ಹುತಾತ್ಮ ಭಗತ್ ಸಿಂಗ್ ಮತ್ತು ಲತಾ ದೀದಿ ಅವರ ಬಗ್ಗೆ. ಗೆಳೆಯರೇ, ಅಮರ ಹುತಾತ್ಮ ಭಗತ್ ಸಿಂಗ್ ಪ್ರತಿಯೊಬ್ಬ ಭಾರತೀಯನಿಗೆ, ವಿಶೇಷವಾಗಿ ದೇಶದ ಯುವಜನತೆಗೆ ಒಂದು ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ನಿರ್ಭಯತೆ ಅನ್ನುವುದು ಅವರ ಸ್ವಭಾವದಲ್ಲಿ ಮೈಗೂಡಿತ್ತು. ದೇಶಕ್ಕಾಗಿ ನೇಣುಗಂಬವನ್ನೇರುವ ಮೊದಲು ಭಗತ್ ಸಿಂಗ್ ಅವರು ಬ್ರಿಟಿಷರಿಗೆ ಒಂದು ಪತ್ರವನ್ನು ಸಹ ಬರೆದಿದ್ದರು. ನೀವು ನನ್ನ ಮತ್ತು ನನ್ನ ಸಹಚರರ ಜೊತೆ ಯುದ್ಧ ಕೈದಿಗಳಂತೆ ವರ್ತಿಸಬೇಕು ಎಂದು ನಾನು ಬಯಸುತ್ತೇನೆ. ಆದ್ದರಿಂದ ನಮ್ಮನ್ನು ಗಲ್ಲಿಗೇರಿಸುವುದರ ಬದಲು ನೇರವಾಗಿ ಗುಂಡಿಕ್ಕಿ ಕೊಲ್ಲಬೇಕು ಎಂದು ಅವರು ಹೇಳಿದ್ದರು. ಇದು ಅವರ ಅದಮ್ಯ ಸಾಹಸಕ್ಕೆ ಸಾಕ್ಷಿಯಾಗಿದೆ. ಭಗತ್ ಸಿಂಗ್ ಅವರು ಜನರ ನೋವಿಗೆ ಬಹಳ ಸಂವೇದನಾಶೀಲರಾಗಿದ್ದರು ಮತ್ತು ಅವರ ಸಹಾಯಕ್ಕೆ ಸದಾ ಮುಂದಿರುತ್ತಿದ್ದರು. ನಾನು ಹುತಾತ್ಮ ಭಗತ್ ಸಿಂಗ್ ಅವರಿಗೆ ಗೌರವಯುತ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಗೆಳೆಯರೇ, ಇಂದು ಲತಾ ಮಂಗೇಶ್ಕರ್ ಅವರ ಜಯಂತಿಯೂ ಇದೆ. ಭಾರತೀಯ ಸಂಸ್ಕೃತಿ ಮತ್ತು ಸಂಗೀತದಲ್ಲಿ ಆಸಕ್ತಿ ಇರುವ ಯಾರೇ ಆಗಲಿ, ಅವರ ಗೀತೆಗಳನ್ನು ಕೇಳಿ ಮಂತ್ರಮುಗ್ಧರಾಗದೇ ಇರಲಾರರು. ಮಾನವೀಯ ಸಂವೇದನೆಗಳನ್ನು ಮಿಡಿಯುವಂತೆ ಮಾಡುವ ಎಲ್ಲವೂ ಅವರ ಗೀತೆಗಳಲ್ಲಿವೆ. ಅವರು ಹಾಡಿದ ದೇಶಭಕ್ತಿ ಗೀತೆಗಳು ಜನರನ್ನು ಬಹಳಷ್ಟು ಪ್ರೇರೇಪಿಸಿವೆ. ಭಾರತೀಯ ಸಂಸ್ಕೃತಿಯೊಂದಿಗೂ ಅವರಿಗೆ ಆಳವಾದ ನಂಟಿತ್ತು. ನಾನು ಲತಾ ದೀದಿ ಅವರಿಗೆ ನನ್ನ ಹೃತ್ಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಲತಾ ದೀದಿ ಯಾವ ಮಹಾನ್ ಚೇತನಗಳಿಂದ ಪ್ರೇರಿತರಾಗಿದ್ದರು. ಅವರಲ್ಲಿ ವೀರ ಸಾವರ್ಕರ್ ಕೂಡ ಒಬ್ಬರು. ಅವರನ್ನು ಲತಾ ದೀದಿ ತಾತ್ಯಾ ಎಂದು ಕರೆಯುತ್ತಿದ್ದರು. ಅವರು ವೀರ ಸಾವರ್ಕರ್ ಅವರ ಅನೇಕ ಗೀತೆಗಳಿಗೆ ತಮ್ಮ ದನಿಯನ್ನು ನೀಡಿದ್ದಾರೆ. ನಾನು ಲತಾ ದೀದಿ ಅವರೊಂದಿಗೆ ಹಂಚಿಕೊಂಡಿರುವ ಸ್ನೇಹದ ಬಂಧವು ಶಾಶ್ವತವಾದದ್ದು. ಪ್ರತಿ ವರ್ಷ ಅವರು ಮರೆಯದೆ ನನಗೆ ರಾಖಿ ಕಳುಹಿಸುತ್ತಿದ್ದರು. ನನಗೆ ನೆನಪಿದೆ, ಮರಾಠಿ ಸುಗಮ ಸಂಗೀತದ ಮಹಾನ್ ವ್ಯಕ್ತಿ ಸುಧೀರ್ ಫಡ್ಕೆ ಅವರು ನನ್ನನ್ನು ಲತಾ ದೀದಿಯವರಿಗೆ ಮೊಟ್ಟಮೊದಲ ಬಾರಿಗೆ ಪರಿಚಯಿಸಿದ್ದರು ಮತ್ತು ನಾನು ಲತಾ ದೀದಿ ಅವರಿಗೆ ನೀವು ಹಾಡಿದ ಮತ್ತು ಸುಧೀರ್ ಅವರು ಸಂಗೀತ ಸಂಯೋಜಿಸಿದ ಜ್ಯೋತಿ ಕಲಶ ಛಲಕೆ ಗೀತೆ ನನಗೆ ಬಹಳ ಇಷ್ಟ ಎಂದು ಹೇಳಿದ್ದೆ. ಗೆಳೆಯರೇ, ನನ್ನ ಜೊತೆ ನೀವು ಕೂಡ ಇದರ ಆನಂದವನ್ನು ಪಡೆಯಿರಿ. ಜ್ಯೋತಿ ಕಲಶ ಛಲಕೆ, ಜ್ಯೋತಿ ಕಲಶ ಛಲಕೆ, ಜ್ಯೋತಿ ಕಲಶ ಛಲಕೆ, ಜ್ಯೋತಿ ಕಲಶ ಛಲಕೆ. वे गुलाबी लाल सुनहरे रंग दल बादल के, ज्योति कलश छलके. ನನ್ನ ಪ್ರೀತಿಯ ದೇಶಬಾಂಧವರೇ, ನವರಾತ್ರಿಯ ಈ ಸಮಯದಲ್ಲಿ ನಾವು ಶಕ್ತಿಯನ್ನು ಆರಾಧಿಸುತ್ತೇವೆ. ನಾವು ನಾರಿ ಶಕ್ತಿಯನ್ನು ಸಂಭ್ರಮಿಸುತ್ತೇವೆ. ಬಿಸ್ನೆಸ್ನಿಂದ ಹಿಡಿದು ಸ್ಪೋರ್ಟ್ಸ್ವರೆಗೆ ಮತ್ತು ಎಜುಕೇಷನ್ನಿಂದ ಹಿಡಿದು ಸೈನ್ಸ್ವರೆಗೆ ನೀವು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ದೇಶದ ಹೆಣ್ಣು ಮಕ್ಕಳು ಎಲ್ಲೆಡೆ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಿದ್ದಾರೆ. ಇಂದು ಅವರು ಕಲ್ಪನೆಗೂ ನಿಲುಕದ ಕಷ್ಟಕರವಾದಂತಹ ಸವಾಲುಗಳನ್ನು ಸಹ ಎದುರಿಸಿ ಮುನ್ನುಗ್ಗುತ್ತಿದ್ದಾರೆ. ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತೇನೆ. ನೀವು ಸಮುದ್ರದಲ್ಲಿ ನಿರಂತರವಾಗಿ 8 ತಿಂಗಳುಗಳ ಕಾಲ ಇರಬಲ್ಲಿರಾ?
ಗಾಳಿಯ ವೇಗದಲ್ಲಿ ಚಲಿಸುವ ಸೇಲಿಂಗ್ ಬೋಟ್ನಲ್ಲಿ ಸಮುದ್ರದಲ್ಲಿ ಹವಾಮಾನ ಯಾವಾಗ ಬೇಕಾದರೂ ಕೆಟ್ಟ ಪರಿಣಾಮವನ್ನುಂಟು ಮಾಡುವ ಸಾಧ್ಯತೆ ಇದ್ದಾಗಲೂ ನೀವು 50,000 ಕಿಲೋಮೀಟರ್ ಪ್ರಯಾಣಿಸಬಲ್ಲಿರಾ? ಹೀಗೆ ಮಾಡುವ ಮೊದಲು ನೀವು 1000 ಬಾರಿ ಯೋಚಿಸುತ್ತೀರಿ. ಆದರೆ ಭಾರತೀಯ ನೌಕಾಪಡೆಯ ಇಬ್ಬರು ಧೈರ್ಯವಂತ ಅಧಿಕಾರಿಗಳು ನಾವಿಕಾ ಸಾಗರ ಪರಿಕ್ರಮದ ಸಮಯದಲ್ಲಿ ಇದನ್ನು ಮಾಡಿ ತೋರಿಸಿದ್ದಾರೆ. ಸಾಹಸ ಮತ್ತು ದೃಢ ಸಂಕಲ್ಪ ಎಂದರೇನು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಎಂದು ನಾನು ಮನ್ ಕಿ ಬಾತ್ನ ಶ್ರೋತೃಗಳಿಗೆ ಈ ಇಬ್ಬರು ಸಾಹಸಿ ಅಧಿಕಾರಿಗಳನ್ನು ಪರಿಚಯಿಸಲು ಬಯಸುತ್ತೇನೆ. ಒಬ್ಬರು ಲೆಫ್ಟಿನೆಂಟ್ ಕಮಾಂಡರ್ ದಿಲ್ನಾ ಮತ್ತು ಇನ್ನೊಬ್ಬರು ಲೆಫ್ಟಿನೆಂಟ್ ಕಮಾಂಡರ್ ರೂಪಾ. ಈ ಇಬ್ಬರು ಅಧಿಕಾರಿಗಳು ನಮ್ಮೊಂದಿಗೆ ಫೋನ್ ಲೈನ್ನಲ್ಲಿ ಸಂಪರ್ಕದಲ್ಲಿದ್ದಾರೆ. ಹಲೋ. ಹಲೋ ಸರ್. ನಮಸ್ಕಾರ ಜಿ. ನಮಸ್ಕಾರ ಸರ್. ನನ್ನ ಜೊತೆ ಲೆಫ್ಟಿನೆಂಟ್ ಕಮಾಂಡರ್ ದಿಲ್ನಾ ಮತ್ತು ಲೆಫ್ಟಿನೆಂಟ್ ಕಮಾಂಡರ್ ರೂಪಾ ಇಬ್ಬರು ಲೈನ್ನಲ್ಲಿದ್ದೀರಾ? ಹೌದು ಸರ್, ಇಬ್ಬರು ಇದ್ದೇವೆ. ಸರಿ, ನಿಮ್ಮಿಬ್ಬರಿಗೂ ನಮಸ್ಕಾರ ಮತ್ತು ವಣಕ್ಕಂ. ವಣಕ್ಕಂ ಸರ್. ನಮಸ್ಕಾರಂ ಸರ್. ಮೊದಲನೆಯದಾಗಿ ದೇಶವಾಸಿಗಳು ನಿಮ್ಮಿಬ್ಬರ ಬಗ್ಗೆ ತಿಳಿಯಲು ಬಯಸುತ್ತಿದ್ದಾರೆ. ದಯವಿಟ್ಟು ನಿಮ್ಮ ಬಗ್ಗೆ ತಿಳಿಸಿ. ಸರ್, ನನ್ನ ಹೆಸರು ಲೆಫ್ಟಿನೆಂಟ್ ಕಮಾಂಡರ್ ದಿಲ್ನಾ. ನಾನು ಭಾರತೀಯ ನೌಕಾಪಡೆಯ ಲಾಜಿಸ್ಟಿಕ್ಸ್ ಕೇಡರ್ನಲ್ಲಿದ್ದೇನೆ ಸರ್. ನಾನು 2014ರಲ್ಲಿ ನೌಕಾಪಡೆಗೆ ನಿಯೋಜನೆಗೊಂಡಿದ್ದೆ ಸರ್, ಮತ್ತು ನಾನು ಕೇರಳದ ಕೋಝಿಕೋಡ್ನವಳು ಸರ್. ನನ್ನ ತಂದೆ ಸೇನೆಯಲ್ಲಿದ್ದರು ಮತ್ತು ನನ್ನ ತಾಯಿ ಗೃಹಿಣಿ. ನನ್ನ ಪತಿ ಕೂಡ ಭಾರತೀಯ ನೌಕಾಪಡೆಯಲ್ಲಿ ಅಧಿಕಾರಿಯಾಗಿದ್ದಾರೆ ಸರ್, ಮತ್ತು ನನ್ನ ಸಹೋದರಿ NCCಯಲ್ಲಿ ಕೆಲಸ ಮಾಡುತ್ತಾರೆ. ಜೈ ಹಿಂದ್ ಸರ್. ನಾನು ಲೆಫ್ಟಿನೆಂಟ್ ಕಮಾಂಡರ್ ರೂಪಾ. ನಾನು 2017ರಲ್ಲಿ ನೇವಲ್ ಆರ್ಮಮೆಂಟ್ ಇನ್ಸ್ಪೆಕ್ಷನ್ ಕೇಡರ್ನಲ್ಲಿ ನೌಕಾಪಡೆಗೆ ಸೇರಿದೆ. ನನ್ನ ತಂದೆ ತಮಿಳುನಾಡಿನವರು ಮತ್ತು ನನ್ನ ತಾಯಿ ಪಾಂಡಿಚೇರಿಯವರು. ನನ್ನ ತಂದೆ ವಾಯುಪಡೆಯಲ್ಲಿದ್ದರು ಸರ್. ವಾಸ್ತವವಾಗಿ ರಕ್ಷಣಾ ಪಡೆಗೆ ಸೇರಲು ನನಗೆ ಅವರಿಂದಲೇ ಪ್ರೇರಣೆ ಸಿಕ್ಕಿತು ಮತ್ತು ನನ್ನ ತಾಯಿ ಗೃಹಿಣಿಯಾಗಿದ್ದರು. ಸರಿ, ದಿಲ್ನಾ ಮತ್ತು ರೂಪಾ, ನಿಮ್ಮ ಸಾಗರ ಪರಿಕ್ರಮದ ಅನುಭವದ ಬಗ್ಗೆ ದೇಶ ತಿಳಿಯಲು ಬಯಸುತ್ತಿದೆ. ಅದರ ಬಗ್ಗೆ ನಾನು ನಿಮ್ಮಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ ಮತ್ತು ಇದು ಖಂಡಿತವಾಗಿಯೂ ಸುಲಭದ ಕೆಲಸವಲ್ಲ ಅಂತ ನಾನು ದೃಢವಾಗಿ ನಂಬುತ್ತೇನೆ. ಅನೇಕ ಕಷ್ಟಗಳು ಬಂದಿರಬಹುದು, ಬಹಳಷ್ಟು ಸವಾಲುಗಳನ್ನು ನೀವು ಎದುರಿಸಬೇಕಾಗಿ ಬಂದಿರಬಹುದು. ಹೌದು ಸರ್. ನಾನು ಹೇಳುವುದೇನೆಂದರೆ, ಜೀವನದಲ್ಲಿ ಒಮ್ಮೊಮ್ಮೆ ನಮ್ಮ ಬದುಕನ್ನೇ ಬದಲಾಯಿಸುವಂತ ಅವಕಾಶ ಸಿಗುತ್ತದೆ. ಈ ಸರ್ಕಮ್ ನ್ಯಾವಿಗೇಷನ್ ನಮಗೆ ಸಿಕ್ಕ ಅಂತದ್ದೇ ಒಂದು ಅವಕಾಶವಾಗಿತ್ತು. ಇದನ್ನು ಭಾರತೀಯ ನೌಕಾಪಡೆ ಮತ್ತು ಭಾರತ ಸರ್ಕಾರ ನಮಗೆ ನೀಡಿತ್ತು. ಈ ಯಾತ್ರೆಯಲ್ಲಿ ನಾವು ಸುಮಾರು 47,500 ಕಿಲೋಮೀಟರ್ಗಳಷ್ಟು ದೂರ ಸಾಗಿದ್ದೇವೆ ಸರ್. ನಾವು ಗೋವಾದಿಂದ ಅಕ್ಟೋಬರ್ 2, 2024ರಂದು ಹೊರಟು ಮೇ 29, 2025ರಂದು ಹಿಂತಿರುಗಿದೆವು ಸರ್. ಈ ಯಾತ್ರೆಯನ್ನು ಪೂರ್ಣಗೊಳಿಸಲು ನಮಗೆ 238 ದಿನಗಳು ಬೇಕಾಯಿತು ಸರ್. ಅಷ್ಟು ದಿನಗಳು ನಾವು ಕೇವಲ ಇಬ್ಬರೇ ಆ ದೋಣಿಯಲ್ಲಿದ್ದೆವು ಸರ್. ಮತ್ತು ಈ ಯಾತ್ರೆಗಾಗಿ ನಾವು 3 ವರ್ಷಗಳ ಕಾಲ ತಯಾರಿ ನಡೆಸಿದ್ದೆವು. ನ್ಯಾವಿಗೇಷನ್ ನಿಂದ ಹಿಡಿದು ಕಮ್ಯುನಿಕೇಶನ್ ಹಾಗೂ ತುರ್ತು ಪರಿಸ್ಥಿತಿಯ ಸಾಧನಗಳನ್ನು ಹೇಗೆ ಆಪರೇಟ್ ಮಾಡುವುದು, ಡೈವಿಂಗ್ ಮಾಡುವುದು ಹೇಗೆ, ದೋಣಿಯಲ್ಲಿ ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ, ಉದಾಹರಣೆಗೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ಎದುರಾದರೆ ಅದನ್ನು ಹೇಗೆ ನಿಭಾಯಿಸುವುದು, ಈ ಎಲ್ಲದರ ಬಗ್ಗೆ ಭಾರತೀಯ ನೌಕಾಪಡೆಯು ನಮಗೆ ತರಬೇತಿ ನೀಡಿತ್ತು ಸರ್. ಈ ಯಾತ್ರೆಯಲ್ಲಿನ ಅತ್ಯಂತ ಸ್ಮರಣೀಯ ಕ್ಷಣವೆಂದರೆ ನಾವು ಪಾಯಿಂಟ್ ನಿಮೋದಲ್ಲಿ ಭಾರತದ ಧ್ವಜವನ್ನು ಹಾರಿಸಿದ್ದು ಸರ್. ಪಾಯಿಂಟ್ ನಿಮೋ ಜಗತ್ತಿನ ಅತ್ಯಂತ ದೂರದ ಪ್ರದೇಶದಲ್ಲಿದೆ ಸರ್. ಅಲ್ಲಿಗೆ ಅತಿ ಸಮೀಪದಲ್ಲಿರುವ ಮನುಷ್ಯರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿರುತ್ತಾರೆ ಮತ್ತು ಅಲ್ಲಿಗೆ ಒಂದು ಸೇಲ್ ಬೋಟ್ ನಲ್ಲಿ ತಲುಪಿದ ಮೊದಲ ಭಾರತೀಯರು, ಮೊದಲ ಏಷ್ಯನ್ನರು ಮತ್ತು ಜಗತ್ತಿನ ಮೊದಲ ವ್ಯಕ್ತಿಗಳು ನಾವಾಗಿದ್ದೇವೆ ಸರ್. ಇದು ನಮಗೆ ಬಹಳ ಹೆಮ್ಮೆಯ ವಿಷಯ ಸರ್. ವಾವ್, ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆಗಾರ್ತಿಯು ಕೂಡ ಮಾತನಾಡೋಕೆ ಬಯಸ್ತಾರಾ? ಸರ್, ನಾನು ಹೇಳುವುದೇನೆಂದರೆ, ಸೇಲ್ ಬೋಟ್ ಮೂಲಕ ಜಗತ್ತನ್ನು ಪ್ರದಕ್ಷಿಣೆ ಮಾಡಿದವರ ಸಂಖ್ಯೆ ಮೌಂಟ್ ಎವರೆಸ್ಟ್ ಏರಿದವರ ಸಂಖ್ಯೆಗಿಂತಲೂ ತುಂಬಾ ಕಡಿಮೆ ಇದೆ. ಮತ್ತು ವಾಸ್ತವವಾಗಿ ಸೇಲ್ ಬೋಟ್ನಲ್ಲಿ ಏಕಾಂಗಿಯಾಗಿ ಜಗತ್ತನ್ನು ಪ್ರದಕ್ಷಿಣೆ ಮಾಡುವವರ ಸಂಖ್ಯೆ ಬಾಹ್ಯಾಕಾಶಕ್ಕೆ ಹೋದವರ ಸಂಖ್ಯೆಗಿಂತಲೂ ತುಂಬಾ ಕಡಿಮೆ. ಸರಿ, ಇಂಥ ಸಂಕೀರ್ಣ ಪ್ರಯಾಣಕ್ಕೆ ಅತ್ಯುತ್ತಮ ಟೀಮ್ ವರ್ಕ್ನ ಅವಶ್ಯಕತೆ ಇರುತ್ತದೆ. ಆದರೆ ನಿಮ್ಮ ತಂಡದಲ್ಲಿ ನೀವಿಬ್ಬರೇ ಅಧಿಕಾರಿಗಳಿದ್ರಿ, ನೀವಿದನ್ನು ಹೇಗೆ ನಿಭಾಯಿಸಿದ್ರಿ? ಹೌದು ಸರ್, ಇಂತಹ ಯಾತ್ರೆಗೆ ನಾವಿಬ್ಬರು ಕೂಡ ಒಟ್ಟಾಗಿ ಶ್ರಮಿಸಬೇಕಾಗಿತ್ತು ಮತ್ತು ಲೆಫ್ಟಿನೆಂಟ್ ಕಮಾಂಡರ್ ದಿಲ್ನಾ ಹೇಳಿದ ಹಾಗೆ ಇದನ್ನು ಸಾಧಿಸಲು ನಾವಿಬ್ಬರೇ ಇದ್ದೆವು. ದೋಣಿಯಲ್ಲಿ ನಾವೇ ಬೋಟ್ ರಿಪೇರರ್ಸ್, ಇಂಜಿನ್ ಮೆಕ್ಯಾನಿಕ್ಸ್, ಸೇಲ್ ಮೇಕರ್ಸ್, ಮೆಡಿಕಲ್ ಅಸಿಸ್ಟೆಂಟ್ಸ್, ಅಡುಗೆಯವರು, ಕ್ಲೀನರ್ಸ್, ಡೈವರ್ಸ್, ನ್ಯಾವಿಗೇಟರ್ಸ್, ಹೀಗೆ ಎಲ್ಲವೂ ನಾವೇ ಆಗಬೇಕಿತ್ತು.
ಇದನ್ನು ಸಾಧಿಸಲು ಭಾರತೀಯ ನೌಕಾಪಡೆಯ ಕೊಡುಗೆ ಬಹಳ ದೊಡ್ಡದಿದೆ. ಅವರು ನಮಗೆ ಎಲ್ಲಾ ರೀತಿಯ ತರಬೇತಿಯನ್ನು ನೀಡಿದ್ದಾರೆ. ವಾಸ್ತವವಾಗಿ ಸರ್, ನಾವು 4 ವರ್ಷಗಳಿಂದ ಒಟ್ಟಿಗೆ ಸೇಲಿಂಗ್ ಮಾಡುತ್ತಿದ್ದೇವೆ. ಹಾಗಾಗಿ ಒಬ್ಬರ ಶಕ್ತಿ ಮತ್ತು ದೌರ್ಬಲ್ಯ ಇನ್ನೊಬ್ಬರಿಗೆ ಚೆನ್ನಾಗಿ ತಿಳಿದಿದೆ. ಅದಕ್ಕಾಗಿಯೇ ನಾವು ಎಲ್ಲರಿಗೂ ಹೇಳುತ್ತೇವೆ, ನಮ್ಮ ದೋಣಿಯಲ್ಲಿದ್ದ ಒಂದು ಉಪಕರಣವು ಎಂದಿಗೂ ಕೆಡಲಿಲ್ಲ. ಅದೇ ನಮ್ಮಿಬ್ಬರ ಟೀಮ್ ವರ್ಕ್. ಸರಿ, ವಾತಾವರಣ ಕೆಟ್ಟದಾಗಿದ್ದಾಗ ನೀವು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಿದ್ರಿ? ಯಾಕಂದರೆ ಈ ಸಮುದ್ರ ಜಗತ್ತೇ ಅಂತಹದ್ದು, ಇಲ್ಲಿ ಹವಾಮಾನವನ್ನು ಊಹಿಸಲಾಗುವುದಿಲ್ಲ. ನಮ್ಮ ಯಾತ್ರೆಯಲ್ಲಿ ಅನೇಕ ಸವಾಲುಗಳಿದ್ದವು ಸರ್. ಅಂತಹ ಹಲವಾರು ಸವಾಲುಗಳನ್ನು ನಾವು ಎದುರಿಸಬೇಕಾಯಿತು. ಅದರಲ್ಲೂ ದಕ್ಷಿಣ ಮಹಾಸಾಗರದಲ್ಲಿ ಹವಾಮಾನ ಯಾವಾಗಲೂ ಪ್ರತಿಕೂಲವಾಗಿರುತ್ತದೆ. ನಾವು 3 ಚಂಡಮಾರುತಗಳನ್ನು ಎದುರಿಸಬೇಕಾಯಿತು. ಮತ್ತು ಸರ್, ನಮ್ಮ ದೋಣಿ ಕೇವಲ 17 ಮೀಟರ್ ಉದ್ದ ಮತ್ತು 5 ಮೀಟರ್ ಅಗಲವಿದೆ. ಆಗ ಕೆಲವೊಮ್ಮೆ 3 ಅಂತಸ್ತಿನ ಕಟ್ಟಡಕ್ಕಿಂತಲೂ ದೊಡ್ಡದಾದ ಅಲೆಗಳು ಬರುತ್ತಿದ್ದವು ಸರ್. ಮತ್ತು ನಮ್ಮ ಪ್ರಯಾಣದಲ್ಲಿ ನಾವು ಅತಿಯಾದ ಸೆಕೆ ಮತ್ತು ಅತಿಯಾದ ಚಳಿ ಎರಡನ್ನೂ ಎದುರಿಸಿದ್ದೇವೆ. ಸರ್, ನಾವು ಅಂಟಾರ್ಟಿಕಾದಲ್ಲಿ ಸೇಲಿಂಗ್ ಮಾಡುತ್ತಿದ್ದಾಗ ತಾಪಮಾನ 1 ಡಿಗ್ರಿ ಸೆಲ್ಸಿಯಸ್ ಮತ್ತು ಗಂಟೆಗೆ 90 ಕಿಲೋಮೀಟರ್ ವೇಗದ ಗಾಳಿ ಇವೆರಡನ್ನೂ ಏಕಕಾಲದಲ್ಲಿ ಎದುರಿಸಬೇಕಾಯಿತು. ಚಳಿಯಿಂದ ರಕ್ಷಿಸಿಕೊಳ್ಳಲು 6 ರಿಂದ 7 ಪದರಗಳ ಬಟ್ಟೆಗಳನ್ನು ಒಟ್ಟಿಗೆ ಧರಿಸುತ್ತಿದ್ದೆವು. ದಕ್ಷಿಣ ಮಹಾಸಾಗರದ ಇಡೀ ಪ್ರಯಾಣವನ್ನು ನಾವು ಇದೇ ರೀತಿ 7 ಪದರಗಳ ಬಟ್ಟೆಗಳಲ್ಲಿಯೇ ಪೂರೈಸಿದೆವು. ಕೆಲವೊಮ್ಮೆ ನಾವು ಗ್ಯಾಸ್ ಸ್ಟವ್ ಬಳಸಿ ನಮ್ಮ ಕೈಗಳನ್ನು ಬೆಚ್ಚಗೆ ಮಾಡಿಕೊಳ್ಳುತ್ತಿದ್ದೆವು ಸರ್. ಕೆಲವೊಮ್ಮೆ ಗಾಳಿಯೇ ಇರ್ತಿರ್ಲಿಲ್ಲ ಮತ್ತು ನಾವು ಸೇಯನ್ನು ಸಂಪೂರ್ಣವಾಗಿ ಕೆಳಗಿಳಿಸಿ ತೇಲ್ತಾ ಇರಬೇಕಾಗ್ತಿತ್ತು. ಇಂತಹ ಸಮಯದಲ್ಲಿ ನಿಜಕ್ಕೂ ನಮ್ಮ ತಾಳ್ಮೆಯ ಪರೀಕ್ಷೆ ಆಗ್ತಿತ್ತು ಸರ್. ನಿಮ್ಮ ಸಂಕಷ್ಟ ಜರಿಗೆ ಆಶ್ಚರ್ಯ ಉಂಟು ಮಾಡಬಹುದು. ಈ ಸಮಯದಲ್ಲಿ ನೀವು ಅನೇಕ ದೇಶಗಳಲ್ಲಿ ಉಳಿದುಕೊಂಡಿದ್ರಿ. ಅಲ್ಲಿ ಜನರ ಪ್ರತಿಕ್ರಿಯೆ ಹೇಗಿತ್ತು? ನಿಮ್ಮ ಅನುಭವ ಹೇಗಿತ್ತು? ನಮಗೆ ಬಹಳ ಒಳ್ಳೆಯ ಅನುಭವ ಆಯಿತು ಸರ್. ನಾವು 8 ತಿಂಗಳಲ್ಲಿ 4 ಕಡೆ ಉಳ್ಕೊಂಡಿದ್ವಿ. ಆಸ್ಟ್ರೇಲಿಯಾ, ಫೋರ್ಟ್ ಸ್ಟ್ಯಾನ್ಲಿ, ನ್ಯೂಜಿಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ. ಪ್ರತಿ ಸ್ಥಳದಲ್ಲಿ ಸರಾಸರಿ ಎಷ್ಟು ಸಮಯ ಇರಬೇಕಾಗಿತ್ತು? ಒಂದು ಸ್ಥಳದಲ್ಲಿ ನಾವು 14 ದಿನಗಳ ಕಾಲ ತಂಗಿದ್ದೆವು ಸರ್. ಒಂದು ಸ್ಥಳದಲ್ಲಿ 14 ದಿನಗಳೇ? ಹೌದು ಸರ್. ನಾವು ಜಗತ್ತಿನ ಪ್ರತಿ ಮೂಲೆಯಲ್ಲೂ ಭಾರತೀಯರನ್ನು ನೋಡಿದೆವು ಸರ್. ಅವರು ಕೂಡ ಬಹಳ ಕ್ರಿಯಾಶೀಲರಾಗಿ ಮತ್ತು ಆತ್ಮವಿಶ್ವಾಸದಿಂದ ಭಾರತದ ಹೆಸರನ್ನು ಬೆಳಗುತ್ತಿದ್ದಾರೆ. ಮತ್ತು ನಮಗೆ ಹೀಗನ್ನಿಸಿತು ಸರ್, ನಮ್ಮ ಯಶಸ್ಸನ್ನು ಅವರು ತಮ್ಮ ಯಶಸ್ಸು ಎಂದೇ ಭಾವಿಸಿದ್ದರು ಮತ್ತು ಪ್ರತಿಯೊಂದು ಸ್ಥಳದಲ್ಲೂ ನಮಗೆ ವಿಭಿನ್ನ ಅನುಭವ ಸಿಕ್ಕಿತು. ಉದಾಹರಣೆಗೆ ಆಸ್ಟ್ರೇಲಿಯಾದಲ್ಲಿ ವೆಸ್ಟರ್ನ್ ಆಸ್ಟ್ರೇಲಿಯನ್ ಪಾರ್ಲಿಮೆಂಟ್ನ ಸ್ಪೀಕರ್ ನಮ್ಮನ್ನು ಕರೆದಿದ್ದರು. ಅವರು ನಮಗೆ ಬಹಳ ಮೋಟಿವೇಟ್ ಮಾಡಿದ್ರು ಸರ್. ಮತ್ತು ಇಂಥ ಘಟನೆಗಳು ನಡೆದಾಗಲೆಲ್ಲ ಸರ್ ನಮಗೆ ಬಹಳ ಹೆಮ್ಮೆಯಾಗುತ್ತಿತ್ತು. ಮತ್ತು ನಾವು ನ್ಯೂಜಿಲೆಂಡ್ಗೆ ಹೋದಾಗ ಅಲ್ಲಿನ ಮ್ಯಾವೋರಿ ಜನರು ನಮ್ಮನ್ನು ಸ್ವಾಗತಿಸಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಬಹಳ ಗೌರವ ತೋರಿದರು ಸರ್. ಮತ್ತು ಒಂದು ಪ್ರಮುಖ ವಿಷಯವೇನೆಂದರೆ ಸರ್, ಫೋರ್ಟ್ ಸ್ಟ್ಯಾನ್ಲಿ ಒಂದು ರಿಮೋಟ್ ಐಲ್ಯಾಂಡ್ ಸರ್. ಅದು ದಕ್ಷಿಣ ಅಮೆರಿಕಾದ ಸಮೀಪದಲ್ಲಿದೆ. ಅಲ್ಲಿನ ಒಟ್ಟು ಜನಸಂಖ್ಯೆ ಕೇವಲ 3500 ಮಾತ್ರ ಸರ್. ಅಲ್ಲಿ ನಾವು ಒಂದು ಮಿನಿ ಇಂಡಿಯಾವನ್ನು ನೋಡಿದೆವು. ಅಲ್ಲಿ 45 ಭಾರತೀಯರಿದ್ರು. ಅವರು ನಮ್ಮನ್ನು ತಮ್ಮವರು ಅಂತ ಭಾವಿಸಿ ನಮಗೆ ಮನೆಯ ವಾತಾವರಣ ಕಲ್ಪಿಸಿಕೊಟ್ರು ಸರ್. ಸರಿ, ನಿಮ್ಮಂತೆ ಏನಾದರೂ ವಿಭಿನ್ನವಾದುದನ್ನು ಮಾಡಲು ಬಯಸುವ ದೇಶದ ಹೆಣ್ಣು ಮಕ್ಕಳಿಗೆ ನೀವಿಬ್ಬರು ಯಾವ ಸಂದೇಶವನ್ನು ನೀಡಲು ಬಯಸುತ್ತೀರಿ? ಸರ್, ನಾನೀಗ ಲೆಫ್ಟಿನೆಂಟ್ ಕಮಾಂಡರ್ ರೂಪ ಮಾತಾಡ್ತಿದ್ದೀನಿ. ನಾನು ನಿಮ್ಮ ಮೂಲಕ ಎಲ್ಲರಿಗೂ ಹೇಳುವುದೇನೆಂದರೆ, ಯಾರಾದರೂ ಮನಸ್ಸಿಟ್ಟು ಶ್ರಮಿಸಿದರೆ ಈ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯ ಅಲ್ಲ. ನೀವು ಎಲ್ಲಿಯವರು, ಎಲ್ಲಿ ಹುಟ್ಟಿದ್ದೀರಿ ಎನ್ನುವುದು ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ. ಭಾರತದ ಯುವಕರು ಮತ್ತು ಮಹಿಳೆಯರು ದೊಡ್ಡ ಕನಸುಗಳನ್ನು ಕಾಣಬೇಕು ಮತ್ತು ಭವಿಷ್ಯದಲ್ಲಿ ಎಲ್ಲ ಹುಡುಗಿಯರು ಮತ್ತು ಮಹಿಳೆಯರು ಡಿಫೆನ್ಸ್ನಲ್ಲಿ, ಸ್ಪೋರ್ಟ್ಸ್ನಲ್ಲಿ, ಅಡ್ವೆಂಚರ್ನಲ್ಲಿ ಭಾಗವಹಿಸಿ ದೇಶದ ಹೆಸರನ್ನು ಬೆಳಗಬೇಕು ಎಂಬುದು ನಮ್ಮಿಬ್ಬರ ಆಶಯ ಸರ್. ಅದಿಲ್ನಾ ಮತ್ತು ರೂಪಾ, ನಿಮ್ಮ ಮಾತುಗಳನ್ನು ಕೇಳಿ ನನಗೂ ಬಹಳ ರೋಮಾಂಚನವಾಗುತ್ತಿದೆ. ಎಂತಹ ದೊಡ್ಡ ಸಾಹಸವನ್ನು ನೀವು ಮಾಡಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಖಂಡಿತವಾಗಿಯೂ ನಿಮ್ಮ ಶ್ರಮ, ನಿಮ್ಮ ಯಶಸ್ಸು, ನಿಮ್ಮ ಸಾಧನೆ ದೇಶದ ಯುವಕರಿಗೆ, ಯುವತಿಯರಿಗೆ ಬಹಳ ಸ್ಫೂರ್ತಿ ನೀಡುತ್ತದೆ. ಹೀಗೆಯೇ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿರಿ. ನಿಮ್ಮ ಭವಿಷ್ಯದ ಪ್ರಯತ್ನಗಳಿಗೆ ನನ್ನ ಮನದಾಳದ ಶುಭ ಹಾರೈಕೆಗಳು. ಥ್ಯಾಂಕ್ ಯು ಸರ್. ಮನದಾಳದ ಧನ್ಯವಾದ. ವಣಕಂ, ನಮಸ್ಕಾರಂ ಸರ್. ನಮಸ್ಕಾರಂ ಸರ್. ಸ್ನೇಹಿತರೆ, ನಮ್ಮ ಹಬ್ಬ ಹರಿದಿನಗಳು ಭಾರತದ ಸಂಸ್ಕೃತಿಯನ್ನು ಜೀವಂತವಾಗಿರಿಸುತ್ತವೆ. ಛಠ್ ಪೂಜೆ ದೀಪಾವಳಿಯ ನಂತರ ಬರುವ ಒಂದು ಪವಿತ್ರ ಹಬ್ಬವಾಗಿದೆ. ಸೂರ್ಯ ದೇವನಿಗೆ ಸಮರ್ಪಿತವಾದ ಈ ಮಹಾಪರ್ವ ಬಹಳ ವಿಶೇಷವಾದುದು. ಇದರಲ್ಲಿ ನಾವು ಮುಳುಗುವ ಸೂರ್ಯನಿಗೂ ಅರ್ಘ್ಯವನ್ನು ನೀಡುತ್ತೇವೆ.
ಆತನನ್ನು ಆರಾಧಿಸುತ್ತೇವೆ. ಛಠ್ ಪೂಜೆಯನ್ನು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಅದರ ವೈಭವವನ್ನು ನೋಡಬಹುದು. ಇಂದು ಇದು ಒಂದು ಗ್ಲೋಬಲ್ ಫೆಸ್ಟಿವಲ್ ಆಗಿ ರೂಪುಗೊಳ್ಳುತ್ತಿದೆ. ಸ್ನೇಹಿತರೆ, ಭಾರತ ಸರ್ಕಾರವು ಛಠ್ ಪೂಜೆಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ಪ್ರಯತ್ನದಲ್ಲಿ ತೊಡಗಿದೆ ಎಂದು ಹೇಳಲು ನನಗೆ ಬಹಳ ಸಂತೋಷವಾಗುತ್ತಿದೆ. ಭಾರತ ಸರ್ಕಾರವು ಛಠ್ ಮಹಾಪರ್ವವನ್ನು ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್, ಅಂದರೆ ಯುನೆಸ್ಕೋದ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಲು ಪ್ರಯತ್ನಿಸುತ್ತಿದೆ. ಛಠ್ ಪೂಜೆಯು ಯುನೆಸ್ಕೋದ ಪಟ್ಟಿಗೆ ಸೇರಿದಾಗ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಜನರು ಅದರ ಭವ್ಯತೆ ಮತ್ತು ದಿವ್ಯತೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಕೆಲವು ಸಮಯದ ಹಿಂದೆ ಭಾರತ ಸರ್ಕಾರದ ಇದೇ ರೀತಿಯ ಪ್ರಯತ್ನಗಳಿಂದ ಕೋಲ್ಕತ್ತಾದ ದುರ್ಗಾ ಪೂಜೆಯು ಸಹ ಯುನೆಸ್ಕೋದ ಈ ಪಟ್ಟಿಯ ಭಾಗವಾಗಿದೆ. ನಾವು ನಮ್ಮ ಸಾಂಸ್ಕೃತಿಕ ಆಚರಣೆಗಳಿಗೆ ಹೀಗೆಯೇ ಜಾಗತಿಕ ಮನ್ನಣೆಯನ್ನು ತಂದುಕೊಟ್ಟರೆ ಜಗತ್ತು ಕೂಡ ಅವುಗಳ ಬಗ್ಗೆ ತಿಳಿಯುತ್ತದೆ, ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ಅವುಗಳಲ್ಲಿ ಭಾಗವಹಿಸಲು ಮುಂದೆ ಬರುತ್ತದೆ. ಸ್ನೇಹಿತರೆ, ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಇದೆ. ಗಾಂಧೀಜಿಯವರು ಯಾವಾಗಲೂ ಸ್ವದೇಶಿ ಉತ್ಪನ್ನಗಳನ್ನು ಅಳವಡಿಸಿಕೊಳ್ಳಲು ಒತ್ತು ನೀಡಿದ್ದರು ಮತ್ತು ಅವುಗಳಲ್ಲಿ ಖಾದಿ ಅತ್ಯಂತ ಪ್ರಮುಖವಾಗಿತ್ತು. ದುರದೃಷ್ಟವಶಾತ್ ಸ್ವಾತಂತ್ರ್ಯದ ನಂತರ ಖಾದಿಯ ವೈಭವವು ಸ್ವಲ್ಪ ಮಟ್ಟಿಗೆ ಮಸುಕಾಗುತ್ತಿತ್ತು. ಆದರೆ ಕಳೆದ 11 ವರ್ಷಗಳಲ್ಲಿ ಖಾದಿಯ ಬಗ್ಗೆ ದೇಶದ ಜನರ ಆಕರ್ಷಣೆ ಬಹಳಷ್ಟು ಹೆಚ್ಚಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಮಾರಾಟದಲ್ಲಿ ಬಹಳಷ್ಟು ಏರಿಕೆ ಕಂಡುಬಂದಿದೆ. ನಾನು ನಿಮ್ಮೆಲ್ಲರಲ್ಲೂ ಆಗ್ರಹಿಸುವುದೇನೆಂದರೆ, ಅಕ್ಟೋಬರ್ 2ರಂದು ಯಾವುದಾದರೂ ಒಂದು ಖಾದಿ ಉತ್ಪನ್ನವನ್ನು ಖರೀದಿಸಿ ಮತ್ತು ಹೆಮ್ಮೆಯಿಂದ ಹೇಳಿ ಇದು ಸ್ವದೇಶಿ ಎಂದು. ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೋಕಲ್ ಫಾರ್ ಲೋಕಲ್ ಜೊತೆ ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಖಾದಿಯಂತೆಯೇ ನಮ್ಮ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ವಲಯಗಳಲ್ಲಿಯೂ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತಿವೆ. ಇಂದು ನಮ್ಮ ದೇಶದಲ್ಲಿ ಇಂತಹ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಬರುತ್ತಿವೆ. ಸಂಪ್ರದಾಯ ಮತ್ತು ನಾವೀನ್ಯತೆಯನ್ನು ಒಟ್ಟಿಗೆ ಜೋಡಿಸಿದರೆ ಅದ್ಭುತ ಫಲಿತಾಂಶಗಳು ದೊರೆಯಬಹುದು ಎಂಬುದನ್ನು ಅವು ತಿಳಿಸುತ್ತವೆ. ಉದಾಹರಣೆಗೆ, ತಮಿಳುನಾಡಿನ ಯಾಜ್ ನ್ಯಾಚುರಲ್ಸ್ ಇದಕ್ಕೆ ಒಂದು ನಿದರ್ಶನವಾಗಿದೆ. ಇಲ್ಲಿ ಅಶೋಕ್ ಜಗದೀಶನ್ ಮತ್ತು ಪ್ರೇಮ್ ಸೆಲ್ವರಾಜ್ ಅವರು ಕಾರ್ಪೊರೇಟ್ ನೌಕರಿಯನ್ನು ತೊರೆದು ಒಂದು ಹೊಸ ಪ್ರಯತ್ನ ಆರಂಭಿಸಿದ್ದಾರೆ. ಅವರು ಹುಲ್ಲು ಮತ್ತು ಬಾಳೆನಾರಿನಿಂದ ಯೋಗ ಮ್ಯಾಟ್ಗಳನ್ನು ತಯಾರಿಸಿದ್ದಾರೆ, ಗಿಡಮೂಲಿಕೆಯ ಬಣ್ಣಗಳನ್ನು ಬಳಸಿ ಬಟ್ಟೆಗಳಿಗೆ ಬಣ್ಣ ಹಾಕಿದ್ದಾರೆ ಮತ್ತು 200 ಕುಟುಂಬಗಳಿಗೆ ತರಬೇತಿ ನೀಡಿ ಉದ್ಯೋಗ ಒದಗಿಸಿದ್ದಾರೆ. ಜಾರ್ಖಂಡ್ನ ಆಶಿಷ್ ಸತ್ಯವ್ರತ್ ಸಾಹು ಅವರು ಜೋಹಾರ್ಗ್ರಾಮ್ ಬ್ರ್ಯಾಂಡ್ ಮೂಲಕ ಆದಿವಾಸಿ ನೇಯ್ಗೆ ಮತ್ತು ಉಡುಪುಗಳನ್ನು ಗ್ಲೋಬಲ್ ರ್ಯಾಂಪ್ ವರೆಗೆ ತಲುಪಿಸಿದ್ದಾರೆ. ಅವರ ಪ್ರಯತ್ನಗಳಿಂದಾಗಿ ಇಂದು ಜಾರ್ಖಂಡ್ನ ಸಾಂಸ್ಕೃತಿಕ ಪರಂಪರೆಯನ್ನು ಇತರ ದೇಶಗಳ ಜನರೂ ಸಹ ತಿಳಿಯತೊಡಗಿದ್ದಾರೆ. ಬಿಹಾರದ ಮಧುಬನಿ ಜಿಲ್ಲೆಯ ಸ್ವೀಟಿ ಕುಮಾರಿ ಅವರು ಕೂಡ ಸಂಕಲ್ಪ ಕ್ರಿಯೇಷನ್ ಅನ್ನು ಪ್ರಾರಂಭಿಸಿದ್ದಾರೆ. ಅವರು ಮಿಥಿಲಾ ಪೇಂಟಿಂಗ್ ಅನ್ನು ಮಹಿಳೆಯರ ಜೀವನೋಪಾಯದ ಸಾಧನವನ್ನಾಗಿ ಮಾಡಿದ್ದಾರೆ. ಇಂದು 500ಕ್ಕೂ ಹೆಚ್ಚು ಗ್ರಾಮೀಣ ಮಹಿಳೆಯರು ಅವರೊಂದಿಗೆ ಕೈಜೋಡಿಸಿದ್ದಾರೆ ಮತ್ತು ಆತ್ಮನಿರ್ಭರತೆಯ ಹಾದಿಯಲ್ಲಿದ್ದಾರೆ. ಯಶಸ್ಸಿನ ಈ ಎಲ್ಲ ಕಥೆಗಳು ನಮ್ಮ ಸಂಪ್ರದಾಯಗಳಲ್ಲಿ ಆದಾಯದ ಎಷ್ಟೆಲ್ಲ ಸಾಧನಗಳು ಅಡಗಿವೆ ಎಂಬುದನ್ನು ನಮಗೆ ಕಲಿಸುತ್ತವೆ. ಸಂಕಲ್ಪ ದೃಢವಾಗಿದ್ದರೆ ಯಶಸ್ಸು ನಮ್ಮಿಂದ ದೂರ ಹೋಗಲಾರದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಮುಂದಿನ ಕೆಲವೇ ದಿನಗಳಲ್ಲಿ ನಾವು ವಿಜಯದಶಮಿಯನ್ನು ಆಚರಿಸಲಿದ್ದೇವೆ. ಈ ಬಾರಿಯ ವಿಜಯದಶಮಿ ಮತ್ತೊಂದು ಕಾರಣದಿಂದಾಗಿ ಬಹಳ ವಿಶೇಷವಾಗಿದೆ. ಇದೇ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆಯಾಗಿ 100 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಒಂದು ಶತಮಾನದ ಈ ಯಾತ್ರೆಯು ಎಷ್ಟು ಅದ್ಭುತವಾಗಿದೆಯೋ, ಅಭೂತಪೂರ್ವವಾಗಿದೆಯೋ, ಅಷ್ಟೇ ಸ್ಫೂರ್ತಿದಾಯಕವಾಗಿದೆ. 100 ವರ್ಷಗಳ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆಯಾದಾಗ ದೇಶವು ಶತಮಾನಗಳಿಂದ ಗುಲಾಮಗಿರಿಯ ಸಂಕೋಲೆಗಳಲ್ಲಿ ಬಂಧಿಯಾಗಿತ್ತು. ಶತಮಾನಗಳ ಈ ಗುಲಾಮಗಿರಿಯು ನಮ್ಮ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸಕ್ಕೆ ಆಳವಾದ ಪೆಟ್ಟನ್ನು ನೀಡಿತ್ತು. ವಿಶ್ವದ ಅತ್ಯಂತ ಪ್ರಾಚೀನ ನಾಗರಿಕತೆಯ ಎದುರು ಅಸ್ತಿತ್ವದ ಬಿಕ್ಕಟ್ಟನ್ನು ಸೃಷ್ಟಿಸಲಾಗುತ್ತಿತ್ತು. ದೇಶವಾಸಿಗಳು ಕೀಳರಿಮೆಗೆ ತುತ್ತಾಗತೊಡಗಿದ್ದರು. ಹಾಗಾಗಿ ದೇಶದ ಸ್ವಾತಂತ್ರ್ಯದ ಜೊತೆಗೆ ದೇಶವು ವೈಚಾರಿಕ ಗುಲಾಮಗಿರಿಯಿಂದಲೂ ಸ್ವತಂತ್ರವಾಗುವುದು ಕೂಡ ಅಷ್ಟೇ ಮುಖ್ಯವಾಗಿತ್ತು.
ಪರಮ ಪೂಜ್ಯ ಡಾಕ್ಟರ್ ಹೆಡಗೇವಾರ್ ಅವರು ಆಗ ಈ ವಿಷಯದ ಬಗ್ಗೆ ಮಂಥನವನ್ನು ಪ್ರಾರಂಭಿಸಿದರು ಮತ್ತು ನಂತರ ಇದೇ ಭಗೀರಥ ಕಾರ್ಯಕ್ಕಾಗಿ ಅವರು 1925ರಲ್ಲಿ ವಿಜಯದಶಮಿಯ ಪವಿತ್ರ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಿದರು. ಡಾಕ್ಟರ್ ಸಾಹೇಬರ ನಂತರ ಪರಮಪೂಜ್ಯ ಗುರೂಜಿ ಅವರು ರಾಷ್ಟ್ರ ಸೇವೆಯ ಈ ಮಹಾಯಜ್ಞವನ್ನು ಮುಂದುವರೆಸಿದರು. ಪರಮ ಪೂಜ್ಯ ಗುರೂಜಿ ಹೇಳುತ್ತಿದ್ದರು, ರಾಷ್ಟ್ರಾಯ ಸ್ವಾಹ ಇದಂ ರಾಷ್ಟ್ರಾಯ ಇದಂ ನ ಮಮೋ, ಅಂದರೆ ಇದು ನನ್ನದಲ್ಲ, ಇದು ರಾಷ್ಟ್ರದ್ದು. ಇದರಲ್ಲಿ ಸ್ವಾರ್ಥವನ್ನು ಮೀರಿ ರಾಷ್ಟ್ರಕ್ಕಾಗಿ ಸಮರ್ಪಣಾ ಭಾವವನ್ನು ಹೊಂದುವ ಪ್ರೇರಣೆ ಇದೆ. ಗುರೂಜಿ ಗೋಲ್ವಾಲ್ಕರ್ ಅವರ ಈ ವಾಕ್ಯವು ಲಕ್ಷಾಂತರ ಸ್ವಯಂ ಸೇವಕರಿಗೆ ತ್ಯಾಗ ಮತ್ತು ಸೇವೆಯ ಮಾರ್ಗವನ್ನು ತೋರಿಸಿದೆ. ತ್ಯಾಗ ಹಾಗೂ ಸೇವೆಯ ಭಾವನೆ ಮತ್ತು ಶಿಸ್ತಿನ ಪಾಠವೇ ಸಂಘದ ನಿಜವಾದ ಶಕ್ತಿಯಾಗಿದೆ. ಇಂದು ಆರ್ಎಸ್ಎಸ್ 100 ವರ್ಷಗಳಿಂದ ದಣಿವಿಲ್ಲದೆ ನಿಲ್ಲದೆ ರಾಷ್ಟ್ರ ಸೇವೆಯ ಕಾರ್ಯದಲ್ಲಿ ತೊಡಗಿದೆ. ಅದಕ್ಕಾಗಿಯೇ ನಾವು ನೋಡುತ್ತೇವೆ, ದೇಶದಲ್ಲಿ ಎಲ್ಲಿಯೇ ಪ್ರಾಕೃತಿಕ ವಿಕೋಪ ಸಂಭವಿಸಿದರೂ ಆರ್ಎಸ್ಎಸ್ನ ಸ್ವಯಂ ಸೇವಕರು ಮೊದಲಿಗರಾಗಿ ಅಲ್ಲಿಗೆ ತಲುಪುತ್ತಾರೆ. ಲಕ್ಷಾಂತರ ಸ್ವಯಂ ಸೇವಕರ ಜೀವನದ ಪ್ರತಿ ಕಾಯಕದಲ್ಲೂ ಪ್ರತಿ ಪ್ರಯತ್ನದಲ್ಲೂ ರಾಷ್ಟ್ರವೇ ಪ್ರಥಮ, ನೇಷನ್ ಫಸ್ಟ್ ಎಂಬ ಭಾವನೆ ಯಾವಾಗಲೂ ಸರ್ವೋತ್ಕೃಷ್ಟವಾಗಿರುತ್ತದೆ. ರಾಷ್ಟ್ರ ಸೇವೆಯ ಮಹಾಯಜ್ಞದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬ ಸ್ವಯಂ ಸೇವಕರಿಗೂ ನಾನು ನನ್ನ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮುಂದಿನ ತಿಂಗಳು ಅಕ್ಟೋಬರ್ 7ರಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಇದೆ. ನಾವೆಲ್ಲರೂ ಬಲ್ಲೆವು, ಮಹರ್ಷಿ ವಾಲ್ಮೀಕಿಯವರು ಭಾರತೀಯ ಸಂಸ್ಕೃತಿಯ ಎಷ್ಟು ದೊಡ್ಡ ಆಧಾರ ಸ್ತಂಭವಾಗಿದ್ದಾರೆಂದು. ಭಗವಾನ್ ರಾಮನ ಅವತಾರದ ಕಥೆಗಳನ್ನು ನಮಗೆ ಇಷ್ಟು ವಿಸ್ತಾರವಾಗಿ ಪರಿಚಯಿಸಿದ್ದು ಇದೇ ಮಹರ್ಷಿ ವಾಲ್ಮೀಕಿಯವರು. ಅವರು ಮಾನವಕುಲಕ್ಕೆ ರಾಮಾಯಣದಂತಹ ಅದ್ಭುತ ಗ್ರಂಥವನ್ನು ನೀಡಿದರು. ಗೆಳೆಯರೇ, ರಾಮಾಯಣದ ಈ ಪ್ರಭಾವವು ಅದರಲ್ಲಿ ಅಡಕವಾಗಿರುವ ಭಗವಾನ್ ರಾಮನ ಆದರ್ಶಗಳು ಮತ್ತು ಮೌಲ್ಯಗಳಿಂದಾಗಿದೆ. ಭಗವಾನ್ ರಾಮನು ಸೇವೆ, ಸಾಮರಸ್ಯ ಮತ್ತು ಕರುಣೆಯಿಂದ ಎಲ್ಲರನ್ನೂ ಅಪ್ಪಿಕೊಂಡಿದ್ದನು. ಅದಕ್ಕಾಗಿಯೇ ನಾವು ನೋಡುತ್ತೇವೆ, ಮಹರ್ಷಿ ವಾಲ್ಮೀಕಿಯವರ ರಾಮಾಯಣದ ರಾಮನು ಮಾತೆ ಶಬರಿ ಮತ್ತು ನಿಷಾದರಾಜನೊಂದಿಗೆ ಮಾತ್ರವೇ ಪರಿಪೂರ್ಣನಾಗುತ್ತಾನೆ. ಅದಕ್ಕಾಗಿಯೇ ಗೆಳೆಯರೇ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದಾಗ ಅದರ ಜೊತೆಗೆ ನಿಷಾದರಾಜ ಮತ್ತು ಮಹರ್ಷಿ ವಾಲ್ಮೀಕಿಯವರ ಮಂದಿರವನ್ನು ನಿರ್ಮಿಸಲಾಗಿದೆ. ನಾನು ನಿಮ್ಮಲ್ಲಿ ಆಗ್ರಹಿಸುತ್ತೇನೆ, ನೀವು ಕೂಡ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ದರ್ಶನ ಮಾಡಲು ಹೋದಾಗ ಮಹರ್ಷಿ ವಾಲ್ಮೀಕಿ ಮತ್ತು ನಿಷಾದರಾಜ ಮಂದಿರದ ದರ್ಶನವನ್ನು ತಪ್ಪದೇ ಪಡೆಯಿರಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಅತಿ ವಿಶೇಷವಾದ ವಿಷಯವೆಂದರೆ ಇವು ಯಾವುದೇ ಒಂದು ಚೌಕಟ್ಟಿಗೆ ಸೀಮಿತವಾಗಿರುವುದಿಲ್ಲ. ಇವುಗಳ ಸುವಾಸನೆ ಎಲ್ಲ ಗಡಿಗಳನ್ನು ದಾಟಿ ಜನರ ಮನಸ್ಸನ್ನು ಮುಟ್ಟುತ್ತದೆ. ಇತ್ತೀಚೆಗೆ ಪ್ಯಾರಿಸ್ನ ಒಂದು ಸಾಂಸ್ಕೃತಿಕ ಸಂಸ್ಥೆಯಾದ ಸೌಂತ್ಖ ಮಂಡಪ ತನ್ನ 50 ವರ್ಷಗಳನ್ನು ಪೂರೈಸಿದೆ. ಈ ಕೇಂದ್ರವು ಭಾರತೀಯ ನೃತ್ಯವನ್ನು ಜನಪ್ರಿಯಗೊಳಿಸುವುದರಲ್ಲಿ ತನ್ನ ವ್ಯಾಪಕವಾದ ಕೊಡುಗೆಯನ್ನು ನೀಡಿದೆ ಮತ್ತು ಇದು ಮಿಲೇನಾ ಸಾಲ್ವಿನಿ ಅವರಿಂದ ಸ್ಥಾಪಿಸಲ್ಪಟ್ಟಿತ್ತು. ಅವರಿಗೆ ಕೆಲವು ವರ್ಷಗಳ ಹಿಂದೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ನಾನು ಸೌಂತ್ಖ ಮಂಡಪದೊಂದಿಗೆ ಸಂಬಂಧ ಹೊಂದಿರುವ ಎಲ್ಲರಿಗೂ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಭವಿಷ್ಯದ ಪ್ರಯತ್ನಗಳಿಗಾಗಿ ಅವರಿಗೆ ಶುಭ ಹಾರೈಸುತ್ತೇನೆ. ಸ್ನೇಹಿತರೆ, ಈಗ ನಾನು ನಿಮಗೆ 2 ಚಿಕ್ಕ ಆಡಿಯೋ ಕ್ಲಿಪ್ಗಳನ್ನು ಕೇಳಿಸುತ್ತಿದ್ದೇನೆ. ಇವುಗಳನ್ನು ಗಮನವಿಟ್ಟು ಕೇಳಿ. ದಯಾಲು ಸಿತಕಿನ್ ಸಿತನಾ ಮಿನಿಹ ಕೌರುಂದೋ ಮಸಬಂದೆ ಮಿನಿಹ ಮಿನಿಹ ಗನ ಸೊಂದಿನೆ ನೇನು ವೆದೋ ಬಿಂದ ಕುದುಸಿತುವೆ ದಯಾಲು ಸಿತಕಿನ್ ಸಿತನಾ ಮಿನಿಹ ಕೌರುಂದೋ ಮಸಬಂದೆ ಮಿನಿಹ ಮಿನಿಹ ಗನ ಸೊಂದಿನೆ. ಈಗ 2ನೇ ಕ್ಲಿಪ್ ಅನ್ನು ಕೇಳಿ. மனிதன் மனிதனுக்காயில்லையே
மற்றதுதான் இங்கு கவலைப்படும் கருணையுள்ளத்தில் பரவிடவே அன்பு செய்வாய் நீ என் தோழா மனிதன் மனிதனுக்காயில்லையே மற்றதுதான் இங்கு கவலைப்படும் ಕರುಣೆಯುಳ್ಳத்தில் ಪರವಿಡವೇ. ಸ್ನೇಹಿತರೆ, ಭೂಪೇನ್ ಹಜಾರಿಕಾ ಅವರ ಗೀತೆಗಳಿಂದ ವಿಶ್ವದಾದ್ಯಂತದ ವಿವಿಧ ದೇಶಗಳು ಹೇಗೆ ಪರಸ್ಪರ ಬೆಸೆಯುತ್ತವೆ ಎಂಬುದಕ್ಕೆ ಈ ಧ್ವನಿಯು ಸಾಕ್ಷಿಯಾಗಿದೆ. ನಿಜ ಹೇಳಬೇಕು ಅಂದರೆ ಶ್ರೀಲಂಕಾದಲ್ಲಿ ಅತ್ಯಂತ ಶ್ಲಾಘನೀಯವಾದ ಪ್ರಯತ್ನವೊಂದು ನಡೆದಿದೆ. ಇದರಲ್ಲಿ ಭೂಪೇನ್ ದಾ ಅವರ ಪ್ರಸಿದ್ಧ ಗೀತೆಯಾದ ಮನುಹೇ ಮನುಹಾರ್ ಬಾಬೆ ಇದನ್ನು ಶ್ರೀಲಂಕಾದ ಕಲಾವಿದರು ಸಿಂಹಳ ಮತ್ತು ತಮಿಳಿನಲ್ಲಿ ಅನುವಾದಿಸಿದ್ದಾರೆ. ನಾನು ನಿಮಗೆ ಕೇಳಿಸಿದ್ದು ಇದರ ಆಡಿಯೋವನ್ನೇ. ಕೆಲವು ದಿನಗಳ ಹಿಂದೆ ನನಗೆ ಅಸ್ಸಾಂನಲ್ಲಿ ಅವರ ಜನ್ಮಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸುವ ಸೌಭಾಗ್ಯ ಲಭಿಸಿತ್ತು. ಇದು ನಿಜಕ್ಕೂ ಒಂದು ಅತ್ಯಂತ ಸ್ಮರಣೀಯ ಕಾರ್ಯಕ್ರಮವಾಗಿತ್ತು. ಸ್ನೇಹಿತರೆ, ಅಸ್ಸಾಂ ಒಂದು ಕಡೆ ಭೂಪೇನ್ ಹಜಾರಿಕಾ ಅವರ ಜನ್ಮಶತಮಾನೋತ್ಸವವನ್ನು ಆಚರಿಸುತ್ತಿದ್ದರೆ, ಮತ್ತೊಂದೆಡೆ ಕೆಲವು ದಿನಗಳ ಹಿಂದೆ ಒಂದು ದುಃಖದ ಸಮಯವೂ ಎದುರಾಗಿದೆ. ಜುಬಿನ್ ಗರ್ಗ್ ಅವರ ಅಕಾಲಿಕ ನಿಧನದಿಂದ ಜನರು ಶೋಕದಲ್ಲಿದ್ದಾರೆ. ಜುಬಿನ್ ಗರ್ಗ್ ಒಬ್ಬ ಪ್ರಸಿದ್ಧ ಗಾಯಕರಾಗಿದ್ದರು. ಅವರು ದೇಶಾದ್ಯಂತ ತಮ್ಮದೇ ಛಾಪು ಮೂಡಿಸಿದ್ದರು. ಅಸ್ಸಾಂನ ಸಂಸ್ಕೃತಿಯೊಂದಿಗೆ ಅವರಿಗೆ ಬಹಳ ಆಳವಾದ ಬಾಂಧವ್ಯವಿತ್ತು. ಜುಬಿನ್ ಗರ್ಗ್ ನಮ್ಮ ನೆನಪುಗಳಲ್ಲಿ ಸದಾ ಜೀವಂತವಾಗಿರುತ್ತಾರೆ ಮತ್ತು ಅವರ ಸಂಗೀತವು ಮುಂಬರುವ ಪೀಳಿಗೆಯನ್ನು ಮಂತ್ರಮುಗ್ಧಗೊಳಿಸುತ್ತಲೇ ಇರುತ್ತದೆ. ಜುಬಿನ್ ಗಾರ್ಗ್ ಆಸೀಲ್ ಅಹೋಮೋರ್ ಹಮೋಸ್ ಕೃತಿರ್ ಉಜ್ವಲ್ ರತ್ನೋ ಜನೋತಾರ್ ಹೃದಯ ತೇಯೋ ಹದಾಯ್ ಜಿಯಾಯ್ ಥಾಕಿಬೋ. ನನ್ನ ಸ್ನೇಹಿತರೆ, ಕೆಲ ದಿನಗಳ ಹಿಂದೆ ನಮ್ಮ ದೇಶವು ಒಬ್ಬ ಮಹಾನ್ ವಿಚಾರವಾದಿ ಮತ್ತು ಚಿಂತಕರಾದ ಎಸ್.ಎಲ್. ಭೈರಪ್ಪನವರನ್ನು ಕೂಡ ಕಳೆದುಕೊಂಡಿದೆ. ನನಗೂ ಭೈರಪ್ಪನವರಿಗೂ ವೈಯಕ್ತಿಕ ಸಂಪರ್ಕವಿತ್ತು ಮತ್ತು ನಮ್ಮಿಬ್ಬರ ನಡುವೆ ಹಲವಾರು ಸಂದರ್ಭಗಳಲ್ಲಿ ವಿವಿಧ ವಿಷಯಗಳ ಬಗ್ಗೆ ಆಳವಾದ ಮಾತುಕತೆ ಕೂಡ ನಡೆದಿತ್ತು. ಅವರ ಕೃತಿಗಳು ಯುವ ಪೀಳಿಗೆಯ ಆಲೋಚನೆಗಳಿಗೆ ದಾರಿದೀಪವಾಗಲಿವೆ. ಕನ್ನಡದಲ್ಲಿರುವ ಅವರ ಅನೇಕ ಕೃತಿಗಳ ಅನುವಾದ ಕೂಡ ಲಭ್ಯವಿದೆ. ನಮ್ಮ ಬೇರುಗಳು ಮತ್ತು ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಪಡುವುದು ಎಷ್ಟು ಮುಖ್ಯವೆಂದು ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾನು ಎಸ್.ಎಲ್. ಭೈರಪ್ಪನವರಿಗೆ ನನ್ನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ಮತ್ತು ಯುವಕರಲ್ಲಿ ಅವರ ಕೃತಿಗಳನ್ನು ಓದುವಂತೆ ಆಗ್ರಹಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮುಂಬರುವ ದಿನಗಳಲ್ಲಿ ಒಂದರ ನಂತರ ಒಂದರಂತೆ ಹಬ್ಬಗಳು ಮತ್ತು ಸಂಭ್ರಮಗಳು ಬರಲಿವೆ. ಪ್ರತಿ ಹಬ್ಬದಲ್ಲೂ ನಾವು ಸಾಕಷ್ಟು ಖರೀದಿಯನ್ನು ಮಾಡುತ್ತೇವೆ ಮತ್ತು ಈ ಬಾರಿಯಂತೂ GST ಬಚತ್ ಉತ್ಸವ ಕೂಡ ನಡೆಯುತ್ತಿದೆ. ಸ್ನೇಹಿತರೆ, ಒಂದು ಸಂಕಲ್ಪವನ್ನು ಕೈಗೊಳ್ಳುವ ಮೂಲಕ ನೀವು ನಿಮ್ಮ ಹಬ್ಬಗಳನ್ನು ಇನ್ನೂ ವಿಶೇಷವಾಗಿಸಬಹುದು. ಈ ಬಾರಿಯ ಹಬ್ಬವನ್ನು ಕೇವಲ ಸ್ವದೇಶಿ ವಸ್ತುಗಳಿಂದಲೇ ಆಚರಿಸುತ್ತೇವೆ ಎಂದು ನಾವು ದೃಢ ಸಂಕಲ್ಪ ಮಾಡಿದರೆ, ಆಗ ನೋಡಿ ನಮ್ಮ ಉತ್ಸವದ ಕಳೆ ಹಲವು ಪಟ್ಟು ಹೆಚ್ಚುತ್ತದೆ. ವೋಕಲ್ ಫಾರ್ ಲೋಕಲ್ ಅನ್ನು ಖರೀದಿಯ ಮಂತ್ರವನ್ನಾಗಿ ಮಾಡಿಕೊಳ್ಳಿ. ಯಾವಾಗಲೂ ದೇಶದಲ್ಲಿ ತಯಾರಾದದ್ದನ್ನೇ ಖರೀದಿಸುತ್ತೇವೆ. ದೇಶದ ಜನರು ತಯಾರಿಸಿದ್ದನ್ನೇ ಮನೆಗೆ ತೆಗೆದುಕೊಂಡು ಹೋಗುತ್ತೇವೆ. ಯಾವ ವಸ್ತುವಿನಲ್ಲಿ ದೇಶದ ಪ್ರಜೆಯ ಶ್ರಮವಿದೆಯೋ ಅದೇ ವಸ್ತುವನ್ನು ಉಪಯೋಗಿಸುತ್ತೇವೆ ಎಂದು ದೃಢನಿಶ್ಚಯ ಮಾಡಿ. ಹೀಗೆ ಮಾಡಿದಾಗ ನಾವು ಕೇವಲ ಯಾವುದೋ ಒಂದು ವಸ್ತುವನ್ನು ಮಾತ್ರ ಖರೀದಿಸುವುದಿಲ್ಲ, ಅದರ ಜೊತೆ ಒಂದು ಕುಟುಂಬದ ಆಸೆಯನ್ನು ಕೂಡ ನಾವು ಮನೆಗೆ ತರುತ್ತೇವೆ. ಒಬ್ಬ ಕುಶಲಕರ್ಮಿಯ ಶ್ರಮವನ್ನು ಗೌರವಿಸುತ್ತೇವೆ. ಒಬ್ಬ ಯುವ ಉದ್ಯಮಿಯ ಕನಸುಗಳಿಗೆ ರೆಕ್ಕೆ ಕಟ್ಟುತ್ತೇವೆ. ಸ್ನೇಹಿತರೆ, ಹಬ್ಬಗಳ ಸಮಯದಲ್ಲಿ ನಾವೆಲ್ಲರೂ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸುವುದರಲ್ಲಿ ತೊಡಗಿಕೊಳ್ಳುತ್ತೇವೆ. ಆದರೆ ಸ್ವಚ್ಛತೆ ಕೇವಲ ಮನೆಯ 4 ಗೋಡೆಗಳಿಗೆ ಸೀಮಿತವಾಗಿರಬಾರದು. ಬೀದಿ, ನೆರೆಹೊರೆ, ಮಾರುಕಟ್ಟೆ, ಗ್ರಾಮ, ಹೀಗೆ ಎಲ್ಲ ಕಡೆ ಸ್ವಚ್ಛತೆ ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಬೇಕು. ಸ್ನೇಹಿತರೆ, ನಮ್ಮಲ್ಲಿ ಈ ಇಡೀ ಸಮಯ ಉತ್ಸವಗಳ ಸಮಯವಾಗಿರುತ್ತದೆ.
ಮತ್ತು ದೀಪಾವಳಿ ಒಂದು ರೀತಿಯಲ್ಲಿ ಮಹಾ ಉತ್ಸವವೇ ಆಗಿರುತ್ತದೆ. ನಾನು ನಿಮ್ಮೆಲ್ಲರಿಗೂ ಮುಂಬರುವ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಆದರೆ ಇದರೊಂದಿಗೆ ಮತ್ತೊಮ್ಮೆ ಪುನರುಚ್ಚರಿಸುತ್ತೇನೆ, ನಾವು ಆತ್ಮನಿರ್ಭರರಾಗಬೇಕು, ದೇಶವನ್ನು ಆತ್ಮನಿರ್ಭರಗೊಳಿಸಲೇಬೇಕು ಮತ್ತು ಆ ದಾರಿ ಸ್ವದೇಶಿಯಿಂದಲೇ ಸಾಗಬೇಕು. ಸ್ನೇಹಿತರೆ, ಮನ್ ಕಿ ಬಾತ್ನಲ್ಲಿ ಈ ಬಾರಿ ಇಷ್ಟು ಸಾಕು. ಮುಂದಿನ ತಿಂಗಳು ಮತ್ತೆ ಹೊಸ ಕಥೆಗಳು ಮತ್ತು ಪ್ರೇರಣೆಗಳೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಮನದಾಳದ ಧನ್ಯವಾದಗಳು.